ಕನ್ನಡಿಗರೊಬ್ಬರು ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗ್ತಾರಾ? ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ರೀತಿಯಲ್ಲಿ ಕನ್ನಡಿಗರೊಬ್ಬರು ಬಿಜೆಪಿಯ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗ್ತಾರಾ? ಕಾಂಗ್ರೆಸ್ ದಲಿತಾಸ್ತ್ರವನ್ನು ಪ್ರಯೋಗಿಸಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ದಕ್ಷಿಣದ ಅಸ್ತ್ರವನ್ನು ಪ್ರಯೋಗಿಸುವಂತಹ ಸಾಧ್ಯತೆ ಇದೆಯಾ? ಕಾರಣ ಇಷ್ಟೇ, ಜೆ.ಪಿ. ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಅವರ ಅವಧಿ ಮುಗಿದಿದೆ. ಅಂದರೆ ಸರಿಸುಮಾರು 2 ವರ್ಷ ಅಥವಾ 3 ವರ್ಷ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಇರುವಂಥದ್ದು ಒಂದು ಅಲಿಖಿತ ನಿಯಮ. ಕಳೆದ 20 ವರ್ಷಗಳಿಂದಲೂ ಕೂಡ, 20 ವರ್ಷ ಅಂತ ಅಲ್ಲ, ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದರೂ ಅವತ್ತಿನಿಂದ ಇಲ್ಲಿ ತನಕ 1980ರಿಂದ 2025 ತನಕ ಯಾರೂ ಕೂಡ ಬ್ಯಾಕ್ ಟು ಬ್ಯಾಕ್ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿಲ್ಲ. ವಿಶೇಷ ಅಂದರೆ ಅತಿ ಹೆಚ್ಚು ಸಲ ಲಾಲಕೃಷ್ಣ ಅಡ್ವಾಣಿ ಅವರು ಅಂದರೆ 3 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದರು. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ, ಬ್ಯಾಕ್ ಟು ಬ್ಯಾಕ್ ಆಗಿಲ್ಲ. ಅವ್ರನ್ನ ಬಿಟ್ಟರೆ ರಾಜನಾಥ್ ಸಿಂಗ್ ಅವರು 2 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದರು. ವಿಶೇಷ ಅಂದರೆ ಲಾಲಕೃಷ್ಣ ಅಡ್ವಾಣಿ ಅವರಿಗೆ 3 ಸಲ ಮತ್ತು ಅಮಿತ್ ಶಾ ಅವರಿಗೆ 1 ಸಲ, ಟೋಟಲ್ 4 ಸಲ ಗುಜರಾತ್ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನ ಒಲಿದಿತ್ತು. ಅದನ್ನು ಬಿಟ್ಟರೆ ಮಧ್ಯಪ್ರದೇಶದಿಂದ ಪ್ರಾತಿನಿಧ್ಯದಲ್ಲಿ 3 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನ ಒಲಿದಿತ್ತು. ಅದನ್ನು ಬಿಟ್ಟರೆ ಆಂಧ್ರ ಪ್ರದೇಶಕ್ಕೆ 2 ಸಲ, ವೆಂಕಯ್ಯ ನಾಯ್ಡು ಅವರು 1 ಸಲ, ಮತ್ತೊಂದು ಸಲ ಬಂಗಾರು ಲಕ್ಷ್ಮಣ್ ಅವರು ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದರು. ಅದನ್ನು ಬಿಟ್ಟರೆ ಜನ ಕೃಷ್ಣಮೂರ್ತಿ ಅಂತ RSSನ ಪ್ರಭಾವಿ ನಾಯಕರು ತಮಿಳುನಾಡು ಪ್ರಾತಿನಿಧ್ಯದಿಂದ 1 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದರು. ಜೆ.ಪಿ. ನಡ್ಡಾ ಅವರು ಹಿಮಾಚಲ್ ಪ್ರದೇಶ ಪ್ರಾತಿನಿಧ್ಯದಿಂದ 1 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದರು. ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರ ಪ್ರಾತಿನಿಧ್ಯದಿಂದ 1 ಸಲ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದರು. ಈ ಸಲ ದಕ್ಷಿಣದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೆಯಲಿಕ್ಕೆ ಬಿಜೆಪಿಗೆ ಹೆಬ್ಬಾಗಿಲನ್ನು ತೆರೆದು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದು ಕರ್ನಾಟಕ. ಇದೇ ಕಾರಣಕ್ಕೋಸ್ಕರ ಕರ್ನಾಟಕ ಪ್ರಾತಿನಿಧ್ಯಕ್ಕೆ ಇದುವರೆಗೂ 1 ಸಲ ಕೂಡ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಮಾನ ಕರ್ನಾಟಕದವರಿಗೆ ಸಿಕ್ಕಿಲ್ಲ. ಈ ಸಲ ಕೊಡೋದೇ ಆದರೆ ಒಬ್ಬರಿಗೆ ಆ ಅವಕಾಶ ಕೊಡಬಹುದು. ಪಟ್ಟಿ ದೊಡ್ಡದಿದೆ. ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ನಾಯಕರ ಹೆಸರನ್ನು ಕೇಳಿದ್ರೆ ಬಹುಪಾಲು ಬಿಜೆಪಿಯ ಕಾರ್ಯಕರ್ತರು ಹುಚ್ಚೆದ್ದು ಕುಣಿತಾರೆ. ಹಾಗಿದ್ರೆ ಯಾರೆಲ್ಲ ಇದ್ದಾರೆ ಈ ಸಂದರ್ಭದಲ್ಲಿ ನೋಡಿ? ಮೊದಲಿಗೆ ಜೋರಾಗಿ ಕೇಳಿ ಬರ್ತಿರುವಂತಹ ಹೆಸರು ಧರ್ಮೇಂದ್ರ ಪ್ರಧಾನ್ ಅವರು. ಯಾಕೆ ಅವರು? ಒರಿಸ್ಸಾ, ಉತ್ತರಾಖಂಡ್, UP, ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ನಂದಿಗ್ರಾಮವನ್ನು ಗೆದ್ದಂತಹ ಮತ್ತು ರಾಜಕೀಯ ಚತುರತೆ, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರು ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ಬಿಜೆಪಿ ವಲಯದಲ್ಲಿ, ಅದರಲ್ಲೂ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ. ಪ್ಯಾನ್ ಇಂಡಿಯಾ ಅಪೀಲ್ ಇದೆ ಅವರಿಗೆ. OBC ನಾಯಕರು, ಅದರಲ್ಲೂ ಮುಖ್ಯವಾಗಿ ಒರಿಸ್ಸಾದ ಪಶುಪಾಲಕ ಸಮಾಜದಿಂದ ಬಂದಂತಹ, ಕೃಷಿಕ ಸಮಾಜದಿಂದ ಬಂದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿ ಕೇಳಿ RSSನ ಕಟ್ಟ ಫಾಲೋಯರ್, ABVPಯಿಂದ ಬಂದವರು. ಜೊತೆಯಲ್ಲಿ 42 ವರ್ಷಗಳಿಂದ ಬಿಜೆಪಿನೇ ಬದುಕು, ಬಿಜೆಪಿನೇ ಕುಟುಂಬ, ಬಿಜೆಪಿನೇ ಸಂಸಾರ ಅಂತ ಬದುಕಿರುವಂಥವರು, ಅತ್ಯಂತ ನಂಬಿಕಸ್ಥ, ಅಜಾತ ಶತ್ರು, ಕ್ಲೀನ್ ಇಮೇಜ್ ಇರುವಂತಹ ನಾಯಕರು ಧರ್ಮೇಂದ್ರ ಪ್ರಧಾನ್ ಅವರು. ಅವರಿಗೆ ಒಂದು ಅವಕಾಶ ಸಿಗಬಹುದು ಈ ಸಲ ಅನ್ನುವಂಥದ್ದು ಚರ್ಚೆ ನಡೀತಿದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಿಟ್ಟರೆ ಮೋಹನ್ ಲಾಲ್ ಖಟ್ಟರ್ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಹರಿಯಾಣದ ಖಟ್ಟರ್ ಅವರು 10 ವರ್ಷಗಳ ಕಾಲ 2 ಟರ್ಮ್ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು. ಪ್ರಾಮಾಣಿಕ RSS ಕಾರ್ಯಕರ್ತ, ಪೂರ್ಣ ಪ್ರಮಾಣದ ಪ್ರಚಾರಕರಾಗಿದ್ದಂಥವರು. ಜೊತೆಯಲ್ಲಿ ಮಿತಭಾಷಿಯಾಗಿ ಕ್ಲೀನ್ ಇಮೇಜ್ ಅನ್ನು ಇಟ್ಕೊಂಡಿರುವಂತಹ ಮೋಹನ್ ಲಾಲ್ ಖಟ್ಟರ್ ಅವರು ಹಳೆ ತಲೆ ಮತ್ತು ಹೊಸ ತಲೆಗಳಿಗೆ ಬ್ರಿಡ್ಜ್ ಆಗಿ ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸಮಸ್ಯೆ ಏನಂದರೆ ಪ್ಯಾನ್ ಇಂಡಿಯಾ ಇಮೇಜ್ ಸ್ವಲ್ಪ ಇವರಿಗೆ ಕಡಿಮೆ ಅನಿಸ್ಬೋದು. ಆದರೆ ಉತ್ತರ ಭಾರತದ ಅತ್ಯಂತ ಪ್ರಭಾವಿ ಜಾಟ್ ಸಮುದಾಯದ ನಾಯಕರು, OBC ನಾಯಕರು ಖಟ್ಟರ್ ಅವರು, ಅವರಿಗೂ ಕೂಡ ಈ ಸಲದ ಅವಕಾಶ ಸಿಗಬಹುದು ಅನ್ನುವಂತಹ ಚರ್ಚೆ ನಡೀತಿದೆ. 3ನೇಯ ಅತ್ಯಂತ ಪ್ರಭಾವಿ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು.
ಮಧ್ಯಪ್ರದೇಶದಲ್ಲಿ ಸರಿಸುಮಾರು 4 ಸಲ ಮುಖ್ಯಮಂತ್ರಿ ಆದಂತಹ ಅತ್ಯಂತ ಅನುಭವಿ ಆಡಳಿತಗಾರ, ಜೊತೆಯಲ್ಲಿ ಮಧ್ಯಪ್ರದೇಶದಲ್ಲಿ ಮಾಮ ಅಂತ ಕರೆದ್ರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅಷ್ಟು ಆತ್ಮೀಯತೆ ಮಧ್ಯಪ್ರದೇಶದ ಜನರ ಒಟ್ಟಿಗೆ ರಾಜಕೀಯವಾಗಿ ಇಟ್ಟುಕೊಂಡಿರುವಂತಹ ಅತಿ ಭಾವುಕ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ವಿಕಾಸ ಮತ್ತು ವಿಶ್ವಾಸಕ್ಕೆ ಮಧ್ಯಪ್ರದೇಶದ ಜನ ಒಂದು ಹೆಸರನ್ನ, ಒಂದು ಫೋಟೋವನ್ನು ತೋರಿಸಿದ್ರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರನ್ನ ತೋರಿಸ್ತಾರೆ. ಹೇಳಿ ಕೇಳಿ, OBC ಲೀಡರ್, RSS ಒಪ್ಪುವಂತಹ ನಾಯಕ, ಜೊತೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸ್ವಲ್ಪ ಮಟ್ಟಿಗೆ ಇಷ್ಟವಾಗುವಂತಹ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅವರಿಗೆ ಒಂದು ಅವಕಾಶ ಸಿಗಬಹುದು. ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಅವರಿಗೂ ಕೂಡ ಅವಕಾಶ ಸಿಗಬಹುದು ಅನ್ನುವಂಥ ಚರ್ಚೆ ನಡೀತಿದೆ. ಆದರೆ ಕರ್ನಾಟಕಕ್ಕೆ ಈ ಸಲ ಒಂದು ಅವಕಾಶ ಸಿಗಬಹುದು ಅನ್ನುವಂತಹ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಯಾರಿಗೆ ಸಿಗಬಹುದು? BS ಯಡಿಯೂರಪ್ಪ ಅವ್ರಿಗ ಅಲ್ಲ, ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇದೆ. ಕಾರಣ ಏನು? ಸಾಧ್ಯತೆ ಏನು? ನೋಡಿ, ಕಾಂಗ್ರೆಸ್ ದಲಿತ ಅಸ್ತ್ರವನ್ನು ಬಳಸುವ ಮೂಲಕ ನಾವು ಅಹಿಂದ ಮತಗಳನ್ನು ಒಗ್ಗೂಡಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ AICCಯ ಅತ್ಯುನ್ನತ ಸ್ಥಾನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದೆ. ಅದು ದಕ್ಷಿಣ ಭಾರತದವರು, ಅದರಲ್ಲೂ ಕನ್ನಡಿಗರು. BJP ಕೂಡ ದಕ್ಷಿಣ ಭಾರತದಲ್ಲಿ ಎಲ್ಲಾದರೂ ಒಂದು ರಾಜ್ಯವನ್ನು ಸಂಪೂರ್ಣವಾಗಿ ಗೆದ್ದು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದಂತಹ ಒಂದು ರಾಜ್ಯ ಇದ್ರೆ ಅದು BJPಗೆ, ಅದು ಕರ್ನಾಟಕ. ಆ ಕಾರಣಕ್ಕೋಸ್ಕರ ಕರ್ನಾಟಕದ ಯಾವೊಬ್ಬ ನಾಯಕನನ್ನು ಕೂಡ ಇದುವರೆಗೂ BJP ರಾಷ್ಟ್ರೀಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಒಂದು ವೇಳೆ ಮಾಡೋದಾದ್ರೆ ಸಮಯ ಈಗ ಬಂದಿದೆ, ಸರಿಯಾದ ಗಳಿಗೆ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆ ಅವಕಾಶವನ್ನು ಕಲ್ಪಿಸಿ ಕೊಡಬಹುದು. ಎರಡನೇದ್ದು ಅತ್ಯಂತ ನಂಬಿಕಸ್ಥ. ನೋಡಿ, ಕಾಂಗ್ರೆಸ್ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ತಗೊಳ್ತು? ಹಿಂದೆ ಬಂದರೆ ಒದೆಯದ, ಮುಂದೆ ಬಂದರೆ ಆಯದ ವ್ಯಕ್ತಿತ್ವ ಬೇಕಿತ್ತು, ಮನಸ್ಥಿತಿ ಬೇಕಿತ್ತು, ಮನುಷ್ಯ ಬೇಕಿದ್ದ. ಆ ಕಾರಣಕ್ಕೋಸ್ಕರ ಅತ್ಯಂತ ನಂಬಿಕಸ್ಥರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ AICCಯ ಪ್ರೆಸಿಡೆಂಟ್ ಮಾಡ್ತು ಕಾಂಗ್ರೆಸ್. ಇಲ್ಲಿ BJPಗೂ ಕೂಡ ಆ ಥರದ್ದೇ ಕ್ಲೀನ್ ಇಮೇಜ್ ಇರುವಂತಹ, ಲೋ ಕಂಟ್ರೋವರ್ಸಿ ಇರುವಂತಹ ನಾಯಕರು ಬೇಕಿದ್ದಾರೆ. ಆ ಲಿಸ್ಟ್ಗೆ ಬಂದರೆ, ಆ ನಂಬಿಕೆಯ ವಿಶ್ವಾಸದ ಲಿಸ್ಟ್ಗೆ ಬಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ RSS, BJP, ABVP, ಇನ್ನುಳಿದ ಎಲ್ಲ ಹಿಂದೂಪರ ಸಂಘಟನೆಗಳ ಬೆಂಬಲ ಇರುವಂತಹ, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬೆಂಬಲ ಇರುವಂತಹ ನಾಯಕ, ದಕ್ಷಿಣ ಭಾರತದ ನಾಯಕ, ಕನ್ನಡಿಗ ನಾಯಕ ಪ್ರಹ್ಲಾದ್ ಜೋಶಿ ಅವರು. ಅವ್ರಿಗೂ ಕೂಡ ಈ ಸಲ ಅವಕಾಶ ಸಿಗಬಹುದು. ಪ್ರಹ್ಲಾದ್ ಜೋಶಿ ಅವರು BJP ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಒಂದು ವೇಳೆ ಸಾರಥ್ಯ ವಹಿಸಿದ್ದಾರೆ. ಬಹುದೊಡ್ಡ ಬದಲಾವಣೆಗಳಾಗುತ್ತಾ? ಕರ್ನಾಟಕದಲ್ಲಿ ಸಾಕಷ್ಟು ನಾಯಕರಿಗೆ ರಾಜಕೀಯವಾಗಿ ಬಹುದೊಡ್ಡ ಅವಕಾಶಗಳು ಸಿಗುತ್ತಾ? ಕಮೆಂಟ್ ಮಾಡಿ.